ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡ ಸಾಹಿತ್ಯ ಲೋಕದ ಒಂದು ಶ್ರೇಷ್ಠ ಹೆಸರು. ಅವರನ್ನು ಕನ್ನಡದ ಆಸ್ತಿ ಎಂದೇ ಕರೆಯಲಾಗುತ್ತದೆ. ಕನ್ನಡ ಸಣ್ಣ ಕಥೆಗಳ ಪಿತಾಮಹರೆಂದು ಹೆಸರಾದ ಮಾಸ್ತಿಯವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಿಗೂ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಜೀವನ ಮತ್ತು ಸಾಹಿತ್ಯದ ವಿವರ ಇಲ್ಲಿದೆ. ಜೀವನ ಚರಿತ್ರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಜೂನ್ 6, 1891ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಅವರ ಪೋಷಕರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಿರುಮಲಮ್ಮ. ಮಾಸ್ತಿ ಅವರ ಪೂರ್ವಿಕರು ಒಂದು ಕಾಲದಲ್ಲಿ ಶ್ರೀಮಂತಿಕೆಯಲ್ಲಿ ಇದ್ದರೂ ಅವರು ಹುಟ್ಟಿದಾಗ ಕುಟುಂಬವು ಬಡತನದಲ್ಲಿತ್ತು. ಅವರ ಆರಂಭಿಕ ಶಿಕ್ಷಣವು ಬಹಳ ಕಷ್ಟಕರವಾಗಿತ್ತು. ಅವರು ಹೊಂಗೇನಹಳ್ಳಿ, ಯಲಂದೂರು, ಶಿವಾರಪಟ್ಟಣ, ಮಳವಳ್ಳಿ, ಮೈಸೂರು ಮತ್ತು ಮದರಾಸು ಹೀಗೆ ವಿವಿಧ ಸ್ಥಳಗಳಲ್ಲಿ ಸಂಬಂಧಿಕರ ಸಹಾಯದಿಂದ ವಿದ್ಯಾಭ್ಯಾಸ ಮಾಡಿದರು. ಮೈಸೂರಿನ ವೆಸ್ಲಿಯನ್ ಹೈಸ್ಕೂಲ್ ಮತ್ತು ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ BA ಪದವಿ ಪಡೆದರು. ನಂತರ ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಇಂಗ್ಲಿಷ್ MA ಪದವಿಯನ್ನು ಚಿನ್ನದ ಪದಕದೊಂದಿಗೆ ಪೂರೈಸಿದರು. 1914ರಲ್ಲಿ ಮೈಸೂರು ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಗೆ ಸೇರಿದ ಮಾಸ್ತಿಯವರು ತಮ್ಮ ಪ್ರಾಮಾಣಿಕ ಮತ್ತು ದಕ್ಷ ಆಡಳಿತದಿಂದ ಪ್ರಸಿದ್ಧರಾದರು. ಅವರು ಡೆಪ್ಯೂಟಿ ಕಮಿಷನರ್ ಮತ್ತು ಎಕ್ಸೈಸ್ ಕಮಿಷನರ್ನಂತಹ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿ 1943ರಲ್ಲಿ ಸ್ವಯಂ ನಿವೃತ್ತಿ ಪಡೆದರು. ಸರ್ಕಾರಿ ಸೇವೆಯಲ್ಲಿದ್ದಾಗಲೇ ಅವರು ಸಾಹಿತ್ಯದ ಮೇಲಿನ ತಮ್ಮ ಪ್ರೀತಿಯನ್ನು ಉಳಿಸಿಕೊಂಡರು ಮತ್ತು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಲು ಶ್ರಮಿಸಿದರು. ಕನ್ನಡಕ್ಕೆ ನೀಡಿದ ಕೊಡುಗೆಗಳು. ಮಾಸ್ತಿಯವರು ತಮ್ಮ ಶ್ರೀನಿವಾಸ ಎಂಬ ಕಾವ್ಯನಾಮದಿಂದಲೂ ಪ್ರಸಿದ್ಧರಾಗಿದ್ದಾರೆ. ಅವರ ಸಾಹಿತ್ಯದ ಪ್ರಮುಖ ಕೊಡುಗೆಗಳು ಹೀಗಿವೆ. ಸಣ್ಣ ಕಥೆಗಳು. ಮಾಸ್ತಿಯವರು ಕನ್ನಡದಲ್ಲಿ ಸಣ್ಣ ಕಥೆ ಪ್ರಕಾರಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದರು. ಸಣ್ಣ ಕಥೆಗಳ ಜನಕ ಎಂದೇ ಅವರನ್ನು ಗುರುತಿಸಲಾಗುತ್ತದೆ. ಮಾನವ ಸಂಬಂಧಗಳು, ಭಾವನೆಗಳು ಮತ್ತು ಸಾಮಾಜಿಕ ವಾಸ್ತವಗಳನ್ನು ತಮ್ಮ ಕಥೆಗಳಲ್ಲಿ ಅವರು ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ. ಅವರ ಕೆಲವು ಪ್ರಸಿದ್ಧ ಸಣ್ಣ ಕಥೆ ಸಂಗ್ರಹಗಳು. ಕೆಲವು ಸಣ್ಣ ಕಥೆಗಳು: ರಂಗನ ಮದುವೆ, ಮಾತುಗಾರ ರಾಮಣ್ಣ, ಸುಬ್ಬಣ್ಣ, ವೆಂಕಟರಾಯನ ಪಿಶಾಚಿ. ಕಾದಂಬರಿಗಳು. ಮಾಸ್ತಿಯವರು ಕಾದಂಬರಿ ಕ್ಷೇತ್ರಕ್ಕೂ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರ 2 ಪ್ರಮುಖ ಐತಿಹಾಸಿಕ ಕಾದಂಬರಿಗಳು: ಚಿಕ್ಕವೀರ ರಾಜೇಂದ್ರ, ಕೊಡಗಿನ ಕಡೆಯ ರಾಜ. ಚಿಕ್ಕವೀರ ರಾಜೇಂದ್ರನ ದುರಂತ ಜೀವನವನ್ನು ಆಧರಿಸಿದ ಈ ಕಾದಂಬರಿಗೆ ಅವರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಚನ್ನಬಸವ ನಾಯಕ, ಕರ್ನಾಟಕದ ನಾಯಕ ರಾಜರ ಕಥೆ ಹೇಳುವ ಐತಿಹಾಸಿಕ ಕೃತಿ. ಕಾವ್ಯ, ನಾಟಕ ಮತ್ತು ಇತರ ಪ್ರಕಾರಗಳು. ಮಾಸ್ತಿಯವರು ಕವಿತೆ, ನಾಟಕ, ಪ್ರಬಂಧ, ಜೀವನ ಚರಿತ್ರೆ ಮತ್ತು ವಿಮರ್ಶೆಗಳನ್ನು ಬರೆದಿದ್ದಾರೆ. ಕಾವ್ಯ: ಶ್ರೀರಾಮ ಪಟ್ಟಾಭಿಷೇಕ, ಖಂಡಕಾವ್ಯ, ಬಿನ್ನಹ, ಅರುಣ, ನವರಾತ್ರಿ ಅವರ ಪ್ರಮುಖ ಕಾವ್ಯ ಸಂಕಲನಗಳು. ನಾಟಕಗಳು: ಕಾಕನಕೋಟೆ, ಶಾಂತ, ಸಾವಿತ್ರಿ, ಯಶೋಧರ ಮತ್ತು ಶೇಕ್ಸ್ಪಿಯರ್ ನಾಟಕಗಳ ಅನುವಾದಗಳು. ಜೀವನ ಚರಿತ್ರೆಗಳು: ರವೀಂದ್ರನಾಥ ಠಾಕೂರ, ಶ್ರೀ ರಾಮಕೃಷ್ಣ ಪರಮಹಂಸ. ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಸಂಘಟನೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 1950ರಿಂದ 1964 ಸೇವೆ ಸಲ್ಲಿಸಿದರು ಮತ್ತು ಕನ್ನಡ ಏಕೀಕರಣಕ್ಕೆ ಶ್ರಮಿಸಿದರು. ಸುಮಾರು 25 ವರ್ಷಗಳ ಕಾಲ ಜೀವನ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಿಸಿ ಅನೇಕ ಹೊಸ ಲೇಖಕರಿಗೆ ವೇದಿಕೆ ಕಲ್ಪಿಸಿದರು. ಜ್ಞಾನಪೀಠ ಪ್ರಶಸ್ತಿ. ಡಾ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ಅವರ ಮಹಾಕೃತಿ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇದು ಕನ್ನಡ ಸಾಹಿತ್ಯಕ್ಕೆ ಸಂದ 4ನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಮಾಸ್ತಿಯವರು ತಮ್ಮ ಬದುಕು ಮತ್ತು ಬರಹಗಳ ಮೂಲಕ ಕನ್ನಡಕ್ಕೆ ಮಹತ್ತರವಾದ ಸೇವೆ ಸಲ್ಲಿಸಿದ್ದಾರೆ. ಅವರ ಸಾಹಿತ್ಯವು ಸರಳ ಮತ್ತು ಗಂಭೀರ 2 ಅಂಶಗಳನ್ನು ಒಳಗೊಂಡಿದ್ದು ಮಾನವ ಜೀವನದ ಆಳವಾದ ಒಳನೋಟಗಳನ್ನು ನೀಡುತ್ತದೆ. ಅವರು ಜೂನ್ 6, 1986ರಂದು ನಿಧನರಾದರು. ಅವರ ಜನ್ಮದಿನದಂದೇ ಅವರು ಇಹಲೋಕ ತ್ಯಜಿಸಿದ್ದು ಒಂದು ಕಾಕತಾಳೀಯ. ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಮಾಸ್ತಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ.